ಕೆಲವೊಬ್ಬರ ಪ್ರಭಾವ ಹೇಗಿರುತ್ತೆ ಅಂದ್ರೆ ಕಾಲವೇ ಅವರನ್ನ ಮರೆಸೋಕ್ಕಾಗಲ್ಲ. ನೂರಾರು ವರ್ಷಗಳು ಕಳೆದ್ರೂ ಅವರು ಇವತ್ತಿಗೂ ನಮ್ಮ ಜೊತೆ ಇದ್ದಾರೆ ಅನ್ನೋ ಹಾಗೆ ಭಾಸವಾಡುತ್ತೆ ಅಲ್ವಾ? ಸೊ ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ಅಂಥದ್ದೇ ಒಬ್ಬ ಅಸಾಧಾರಣ ಸಂತರ ಬಗ್ಗೆ. ಅವರೇ ಶ್ರೀ ವಾದಿರಾಜ ತೀರ್ಥರು. ಅವರ ಕಥೆ ಇತಿಹಾಸದ ಪುಟಗಳಲ್ಲಿ ಮಾತ್ರ ಇಲ್ಲ, ಇವತ್ತಿಗೂ ಪವಾಡಗಳ ರೂಪದಲ್ಲೂ ಜೀವಂತವಾಗಿದೆ. ಸೊ ಈ ಕತೆ ಶುರುವಾಗೋದೇ ಒಂದು ಇಂಟ್ರೆಸ್ಟಿಂಗ್ ಘಟನೆಯಿಂದ. ಅಂದ್ರೆ ಇತ್ತೀಚೆಗೆ ನಡೆದ ಒಂದು ಘಟನೆ, ಒಬ್ಬ ಭಕ್ತೆಗೆ ಆದ ಒಂದು ಪವಾಡದ ಅನುಭವ. ಅದೇ ನಮ್ಮನ್ನ ಬರೋಬ್ಬರಿ 500 ವರ್ಷ ಹಿಂದೆ ಕರ್ಕೊಂಡು ಹೋಗುತ್ತೆ. ಎಲ್ಲಿ ನಡೆಯಿತು ಈ ಘಟನೆ? ಉತ್ತರ ಕರ್ನಾಟಕದ ಸಿರ್ಸಿ ಹತ್ರ ಇರೋ ಸೋದೆ ಮಠದಲ್ಲಿ. 2016ರಲ್ಲಿ ಮೈತ್ರೇಯಿ ಅಂತ ಒಬ್ಬ ಭಕ್ತೆ ಅವರು ತಮ್ಮ ಬ್ಲಾಗ್ನಲ್ಲಿ ಈ ಅನುಭವನ ಹಂಚಿಕೊಂಡ್ರು. ಅವರ ಮಾತಲ್ಲೇ ಕೇಳಿ. ಪವಾಡಗಳು ನಡೆಯುತ್ತವೆ, ಹೌದು, ನಾನು ಆ ದೈವಿಕ ಶಕ್ತಿಯನ್ನ ಅನುಭವಿಸಿದ್ದೇನೆ. ಅಸಲಿಗೆ ಆಗಿದ್ದೇನು ಅಂದ್ರೆ, ಮೈತ್ರೇಯಿ ಅವರು ವಾದಿರಾಜರೇ ಬರೆದ ಲಕ್ಷ್ಮೀ ಶೋಭಾನೆ ಸ್ತೋತ್ರವನ್ನ ಹೇಳ್ಕೊಳ್ತಾ ಇದ್ರು. ಅದು ಅವರ ತುಂಬಾ ದಿನದ ಆಸೆ. ಆದ್ರೆ ಕರೆಕ್ಟಾಗಿ ಅದೇ ಟೈಮಲ್ಲಿ ವಾದಿರಾಜರ ಬೃಂದಾವನಕ್ಕೆ ಮಂಗಳಾರತಿ ಶುರುವಾಯಿತು. ಈಗ ಅವರ ಮನ್ಸಲ್ಲಿ ಒಂದು ದೊಡ್ಡ ಗೊಂದಲ. ಈಗೇನ್ ಮಾಡೋದು? ಆರತಿ ನೋಡೋದಾ ಅಥವಾ ತುಂಬಾ ದಿನದಿಂದ ಅನ್ಕೊಂಡಿದ್ದ ಈ ಪ್ರಾರ್ಥನೆ ಪೂರ್ತಿ ಮಾಡೋದಾ? ಕೊನೆಗೆ ಅವರು ತಮ್ಮ ಪ್ರಾರ್ಥನೆಯನ್ನೇ ಮುಂದುವರಿಸೋಕೆ ತೀರ್ಮಾನ ಮಾಡಿದ್ರು. ಆದರೆ ಮನ್ಸಲ್ಲಿ ಒಂದು ಸಣ್ಣ ಬೇಜಾರು, ಅಯ್ಯೋ ಆರತಿ ನೋಡಕ್ಕಾಗ್ಲಿಲ್ವಲ್ಲ ಅಂತ. ಆರತಿ ಮುಗೀತು. ಆದರೆ ಆಗಾಗಿದ್ದೇ ಒಂದು ಆಶ್ಚರ್ಯ. ಏನಾಯ್ತು ಗೊತ್ತಾ? ಅರ್ಚಕರು ಅಷ್ಟೊಂದು ಜನದ ಮಧ್ಯೆ ನೇರವಾಗಿ ಎಲ್ಲರನ್ನೂ ಬಿಟ್ಟು ಒಂದು ಮೂಲೆಯಲ್ಲೇ ಕೂತಿದ್ದ ಮೈತ್ರೇಯಿ ಹತ್ರನೇ ಮೊದಲು ಬಂದು ಮಂಗಳಾರತಿ ಕೊಟ್ರು. ಫಸ್ಟ್ ಅವರಿಗೆ. ಆ ಕ್ಷಣ ಅವರಿಗೆ ಶಾಕ್, ಕಣ್ಣೆಲ್ಲ ನೀರು. ಅವರ ಮನಸ್ಸಲ್ಲಿದ್ದ ಸಣ್ಣ ಬೇಜಾರು ಅದು ನೇರವಾಗಿ ವಾದಿರಾಜರಿಗೆ ತಲುಪಿ ಅವರೇ ಈ ಆಶೀರ್ವಾದ ಕಳಿಸಿದ್ದಾರೆ ಅಂತ ಅವ್ರಿಗೆ ಅನ್ಸ್ಬಿಡ್ತು. ಸೊ ಈ ಘಟನೆ ಒಂದು ದೊಡ್ಡ ಪ್ರಶ್ನೆನ ನಮ್ಮ ಮುಂದಿಡುತ್ತೆ ಅಲ್ವಾ? ಅಂದ್ರೆ 500 ವರ್ಷ ಆದ್ಮೇಲೂ ಭಕ್ತರ ಪ್ರಾರ್ಥನೆಗೆ ಹೀಗೆ ಸ್ಪಂದಿಸುವಷ್ಟು ಶಕ್ತಿ ಇರೋ ಆ ಸಂತ, ಆ ಶ್ರೀ ವಾದಿರಾಜ ತೀರ್ಥರು ಯಾರು ಇವರು? ಬನ್ನಿ ಅವರ ಕಥೆಯನ್ನೇ ನೋಡೋಣ. ಈಗ ನಾವು ಟೈಮ್ ಟ್ರಾವೆಲ್ ಮಾಡಬೇಕು. ಬರೋಬ್ಬರಿ 500 ವರ್ಷಕ್ಕೂ ಹಿಂದೆ ಹೋಗಬೇಕು. ಯಾಕಂದ್ರೆ ಅವರ ಕಥೆ ಶುರುವಾಗೋದೇ ಅವರ ಒಂದು ಅಸಾಧಾರಣ ಜನನದಿಂದ. ವಾದಿರಾಜರ ತಂದೆ ತಾಯಿ ರಾಮಾಚಾರ್ಯ ಮತ್ತು ಗೌರಿ. ಅವರಿಗೆ ಮಕ್ಕಳು ಇರಲಿಲ್ಲ. ತುಂಬ ಬೇಜಾರಲ್ಲಿ ಸೋದೆ ಮಠದ ಶ್ರೀ ವಾಗೀಶ ತೀರ್ಥರತ್ರ ಹೋಗಿ ಕೇಳ್ಕೋತಾರೆ. ಆಗ ಆ ಯತಿಗಳು ಒಂದು ವಿಚಿತ್ರ ಕಂಡೀಷನ್ ಹಾಕ್ತಾರೆ. ನೋಡಿ, ಮಗು ಮನೆಯೊಳಗೆ ಹುಟ್ಟಿದ್ರೆ ನಿಮ್ಗೆ, ಒಂದು ವೇಳೆ ಮನೆಯಿಂದ ಹೊರಗಡೆ ಹುಟ್ಟಿದ್ರೆ ಅದು ಮಠಕ್ಕೆ ಸೇರ್ಬೇಕು ಅಂತ. ಆದ್ರೆ ನೋಡಿ, ವಿಧಿ ಹೇಗಾಟ ಆಡುತ್ತೆ ಅಂದ್ರೆ, ತಾಯಿ ಗೌರಿಯವರು ಇದ್ದಕ್ಕಿದ್ದಂತೆ ಭತ್ತದ ಗದ್ದೆಯಲ್ಲೇ ಮಗುವಿಗೆ ಜನ್ಮ ಕೊಟ್ಬಿಡ್ತಾರೆ. ಹೀಗೆ ಹುಟ್ಟಿದ ಕ್ಷಣದಲ್ಲೇ ಭೂವರಾಹ ಅನ್ನುವ ಮಗು ಮಾತಿನ ಪ್ರಕಾರ ಮಠಕ್ಕೆ ಅರ್ಪಣೆಯಾಯಿತು. ಅವ್ರ ಜೀವನ ಎಷ್ಟು ಗೊತ್ತಾ? 120 ವರ್ಷ. ಒಂದು ಇಮ್ಯಾಜಿನ್ ಮಾಡಿ. ಅಷ್ಟೇ ಅಲ್ಲ, ಜಸ್ಟ್ 8 ವರ್ಷದ ಹುಡುಗ ಇರುವಾಗಲೇ ಸನ್ಯಾಸ ದೀಕ್ಷೆ ತಗೊಂಡು ವಾದಿರಾಜ ತೀರ್ಥ ಅಂತ ಆಗ್ತಾರೆ. ಈ 120 ವರ್ಷದ ಜೀವನದಲ್ಲಿ ಅವರು ತಂದ ಬದಲಾವಣೆಗಳು ಒಂದೆರಡಲ್ಲ. ಸ್ಪಿರಿಚುವಲ್ ಆಗಿರಲಿ, ಸೋಷಿಯಲ್ ಆಗಿರಲಿ, ಎಲ್ಲಾದ್ರಲ್ಲೂ ಅವರ ಛಾಪು ಇದೆ. ವಾದಿರಾಜರು ಅಂದ್ರೆ ಬರೀ ಒಬ್ಬ ಸಂತ ಅಷ್ಟೇ ಅಲ್ಲ, ಅವರು ಒಂದು ಕಡೆ ಗ್ರೇಟ್ ಅಡ್ಮಿನಿಸ್ಟ್ರೇಟರ್, ಧಾರ್ಮಿಕ ಸಂಪ್ರದಾಯಗಳನ್ನೇ ಬದಲಾಯಿಸಿದವರು. ಇನ್ನೊಂದು ಕಡೆ ಅವರು ಅಷ್ಟೇ ದೊಡ್ಡ ವಿದ್ವಾಂಸರು ಕೂಡ. ಅವರು ಮಾಡಿದ ಅತಿ ದೊಡ್ಡ ರಿಫಾರ್ಮ್ ಅಂದ್ರೆ ಉಡುಪಿಯ ಪರ್ಯಾಯ ಸಿಸ್ಟಮ್. ಅವರಿಗಿಂತ ಮುಂಚೆ ಹೇಗಿತ್ತು ಅಂದ್ರೆ, ಒಂದೊಂದು ಮಠದ ಸ್ವಾಮಿಗಳು ಬರೀ 2 ತಿಂಗಳು ಪೂಜೆ ಮಾಡಬೇಕಿತ್ತು. ಇದರಿಂದ ಏನಾಗ್ತಿತ್ತು, ಅವರಿಗೆ ಓದ್ಕೊಳ್ಳೋಕೆ, ದೇಶ ಸುತ್ತಿ ಜ್ಞಾನ ಪಡ್ಕೊಳ್ಳೋಕೆ ಟೈಮೇ ಸಿಗ್ತಿರ್ಲಿಲ್ಲ. ವಾದಿರಾಜಲು ಇದನ್ನ ಬದಲಾಯಿಸಿದ್ರು. 2 ತಿಂಗಳನ್ನ 2 ವರ್ಷಕ್ಕೆ ಏರಿಸಿದ್ರು. ಇದರ ಹಿಂದಿನ ವಿಷನ್ ನೋಡಿ. ಹೀಗೆ ಮಾಡಿದ್ರಿಂದ ಬೇರೆ ಸ್ವಾಮಿಗಳಿಗೆ ಸ್ಟಡಿ ಮಾಡೋಕೆ, ತೀರ್ಥಯಾತ್ರೆಗೆ ಹೋಗೋಕೆ ಬರೋಬ್ಬರಿ 14 ವರ್ಷಗಳ ಟೈಮ್ ಸಿಗೋ ಹಾಗಾಯ್ತು. ಇನ್ನು ಸೋಷಿಯಲ್ ರಿಫಾರ್ಮ್ಸ್ ವಿಷಯಕ್ಕೆ ಬಂದ್ರೆ, ಅವರ ಕೆಲಸಗಳು ಇವತ್ತಿಗೂ ಮಾತಾಡ್ತವೆ. ಭಕ್ತ ಕನಕದಾಸರಿಗೆ ದೇವಸ್ಥಾನದ ಒಳಗೆ ಎಂಟ್ರಿ ಕೊಡ್ಲಿಲ್ಲ, ಆಗ ಕೃಷ್ಣನೇ ಅವರಿಗೋಸ್ಕರ ತಿರುಗಿ ನಿಂತನಲ್ಲ, ಆ ಜಾಗದಲ್ಲಿ ಒಂದು ಕಿಟಕಿ ಮಾಡಿ ಅದಕ್ಕೆ ಕನಕನ ಕಿಂಡಿ ಅಂತ ಹೆಸರಿಟ್ಟು ಗೌರವಿಸಿದ್ದು ಇದೇ ವಾದಿರಾಜರು. ಹಾಗೇ ಸಮಾಜದಿಂದ ದೂರ ಇಟ್ಟಿದ್ದ ಮಟ್ಟು ಅನ್ನೋ ಊರಿನ ಜನರನ್ನ ಮುಖ್ಯವಾಹಿನಿಗೆ ತರಬೇಕು ಅಂತ ಒಂದು ಅದ್ಭುತ ಐಡಿಯಾ ಮಾಡಿದ್ರು. ಅವರು ಬೆಳೆಯೋ ಮಟ್ಟುಗುಳ್ಳ ಬದನೆಕಾಯನ್ನೇ ಕೃಷ್ಣನ ನೈವೇದ್ಯಕ್ಕೆ ಸೇರಿಸಿ ಅದಕ್ಕೊಂದು ಪವಿತ್ರ ಸ್ಥಾನ ಕೊಟ್ರು. ಇನ್ನು ಅವರ ಜ್ಞಾನ, ಅವರ ಸಾಹಿತ್ಯದ ಬಗ್ಗೆ ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಸಂಸ್ಕೃತದಲ್ಲಿ ಇಂಡಿಯಾದ ಫಸ್ಟ್ ಸ್ಪಿರಿಚುವಲ್ ಟ್ರಾವೆಲಾಗ್ ತೀರ್ಥ ಪ್ರಬಂಧ ಬರೆದ್ರು. ಜಸ್ಟ್ 19 ದಿನದಲ್ಲಿ ರುಕ್ಮಿಣೀಶ ವಿಜಯ ಅನ್ನೋ ಮಹಾಕಾವ್ಯನೇ ಬರೆದು ಮುಗಿಸಿದ್ರು. ಕನ್ನಡಕ್ಕೆ ಬಂದ್ರೆ ಅವರ ಕೊಡುಗೆ ತುಂಬಾನೇ ದೊಡ್ಡದು. ನಾವು ಕಥೆಯ ಆರಂಭದಲ್ಲಿ ಕೇಳಿದ್ವಲ್ಲ, ಲಕ್ಷ್ಮೀ ಶೋಭಾನೆ ಆ ಕೃತಿಯು ಸೇರಿದಂತೆ ಹಲವಾರು ಕೃತಿಗಳು ಇವತ್ತಿಗೂ ಕರ್ನಾಟಕದ ಮನೆಗಳಲ್ಲಿ ಚಾಲ್ತಿಯಲ್ಲಿದೆ. ಓಕೆ, ಇಲ್ಲಿವರೆಗೆ ಅವರ ಜೀವನದ ಸಾಧನೆಗಳನ್ನು ನೋಡಿದ್ವಿ.
ಈಗ ನಾವು ಹೋಗ್ತಿರೋದು ಅವರ ಕಥೆಯ ಅತ್ಯಂತ ಮಿಸ್ಟೀರಿಯಸ್ ಭಾಗಕ್ಕೆ, ಅಂದ್ರೆ ಅವರ ಸಮಾಧಿ ಸ್ಥಳ ಸೋದೆ, ಮತ್ತೆ ಅಲ್ಲೇ ಇರೋ ಒಂದು ದೊಡ್ಡ ರಹಸ್ಯ. ಸಾಮಾನ್ಯವಾಗಿ ನೀವು ನೋಡಿದ್ರೆ ಮಾಧ್ವ ಯತಿಗಳಿಗೆಲ್ಲ ಇರೋದು ಒಂದೇ ಬೃಂದಾವನ. ಆದ್ರೆ ವಾದಿರಾಜರಿಗೆ ಮಾತ್ರ ಸೋದೆಯಲ್ಲಿ 5 ಬೃಂದಾವನಗಳಿವೆ. ಒಂದಲ್ಲ 5. ಯಾಕೆ ಹೀಗೆ? ಇದು ಎಲ್ಲರ ತಲೆ ಕೊರೆಯೋ ಪ್ರಶ್ನೆ. ಸೋದೆಯಲ್ಲಿರೋ ಈ ವಿಶೇಷ ರಚನೆಗೆ ಪಂಚಬೃಂದಾವನಗಳು ಅಂತ ಕರೆಯೋದು. ಮಧ್ಯದಲ್ಲಿ ವಾದಿರಾಜರ ಮೇನ್ ಬೃಂದಾವನ, ಅದರ ಸುತ್ತಲೂ 4 ಚಿಕ್ಕ ಬೃಂದಾವನಗಳು. ಪ್ರಶ್ನೆ ಇರೋದು ಇಲ್ಲೇ, ಆ 4 ಬೃಂದಾವನಗಳಲ್ಲಿ ಇರೋದ್ಯಾರು? ಏನಿದ್ರ ಮಿಸ್ಟ್ರಿ? ಇಲ್ಲಿರೋ ಟ್ವಿಸ್ಟೇನ್ ಗೊತ್ತಾ? ಈ ರಹಸ್ಯವನ್ನ ಬಿಚ್ಚಿಟ್ಟಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ವಾದಿರಾಜರೇ. ಅವರು ಬೃಂದಾವನ ಸೇರಿದ 30 ವರ್ಷಗಳ ನಂತರ ಕಿವುಡ ಮತ್ತು ಮೂಗಾಗಿದ್ದ ಒಬ್ಬ ಭಕ್ತನ ಕನಸಲ್ ಬರ್ತಾರೆ, ಬಂದು ಸ್ವಪ್ನ ಬೃಂದಾವನ ಆಖ್ಯಾನ ಅಂತ ಒಂದು ಇಡೀ ಪುಸ್ತಕವನ್ನೇ ಹೇಳ್ತಾರೆ. ಬೆಳಿಗ್ಗೆ ಆ ಭಕ್ತ ಎದ್ದಾಗ ಅವನಿಗೆ ಮಾತು ಬಂದಿತ್ತು, ಕಿವಿ ಕೇಳ್ತಿತ್ತು, ಇದು ಪವಾಡ ಅಲ್ದೆ ಇನ್ನೇನು? ಆ ಪುಸ್ತಕದಲ್ಲಿ ಹೇಳಿರೋ ಪ್ರಕಾರ ವಾದಿರಾಜರ ಸುತ್ತ ಇರೋ ಆ 4 ಬೃಂದಾವನಗಳಲ್ಲಿರೋದು ಸಾಕ್ಷಾತ್ ವಿಷ್ಣುವಿನ ದಶಾವತಾರಗಳು. ಒಂದೊಂದು ದಿಕ್ಕಿನಲ್ಲೂ ವಿಷ್ಣುವಿನ ಒಂದೊಂದು ಅವತಾರಗಳ ಸಾನ್ನಿಧ್ಯ. ಅಂದ್ರೆ ಸೋದೆ ಅನ್ನೋದು ಸುಮ್ನೆ ಒಂದು ಕ್ಷೇತ್ರ ಅಲ್ಲ, ಅದೊಂದು ಡಿವೈನ್ ಪವರ್ ಸೆಂಟರ್ ಇದ್ದಾಗೆ. ಸೊ ಈ ಇತಿಹಾಸ, ಈ ರಹಸ್ಯಗಳು ಇವೆಲ್ಲ ಸೇರಿ ಒಂದೇ ವಿಷಯದ ಕಡೆ ಬೆರಳು ಮಾಡಿ ತೋರಿಸುತ್ತೆ. ಅದು ವಾದಿರಾಜರು ಇವತ್ತಿಗೂ ಜೀವಂತವಾಗಿದ್ದಾರೆ ಅನ್ನೋ ನಂಬಿಕೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಹಯಗ್ರೀವ ಮಧ್ಯೆಯ ಕಥೆ ಕೇಳಿದ್ರೆ ಅವರ ಶಕ್ತಿ ಏನು ಅಂತ ಗೊತ್ತಾಗತ್ತೆ. ಅವರು ಒಂದು ಸಿಹಿ ನೈವೇದ್ಯದ ತಟ್ಟೆನ ತಲೆ ಮೇಲೆ ಇಟ್ಕೊಂಡು ಧ್ಯಾನಕ್ಕೆ ಕೂರ್ತಿದ್ರಂತೆ. ಆಗ ಕುದುರೆ ರೂಪದಲ್ಲಿ ಸಾಕ್ಷಾತ್ ಹಯಗ್ರೀವ ದೇವರೇ ಬಂದು ಆ ಪ್ರಸಾದವನ್ನ ಸ್ವೀಕಾರ ಮಾಡ್ತಿದ್ರು ಅಂತಾರೆ. ಅವ್ರಿಗೆ ತಿಂದುಬಿಟ್ಟ ಪ್ರಸಾದವೇ ಇವತ್ತಿಗೂ ಹಯಗ್ರೀವ ಮದ್ದಿ ಅಂತ ಫೇಮಸ್ ಆಗಿರೋದು. ನೋಡಿ, ಅವರ ಜೀವನ, ಅವರ ಕೃತಿಗಳು, ಈ ಪವಾಡಗಳ ಕಥೆಗಳು ಇವೆಲ್ಲ ಸೇರಿ ಏನ್ ಹೇಳಿತ್ತೆ? ವಾದಿರಾಜರು ಬರೀ ಇತಿಹಾಸದಲ್ಲಿರೋ ಒಬ್ಬ ವ್ಯಕ್ತಿ ಅಲ್ಲ, ಅವರು ಇವತ್ತಿಗೂ ಭಕ್ತರ ಪ್ರಾರ್ಥನೆಗೆ ಉತ್ತರ ಕೊಡುವ ಜೀವಂತ ಶಕ್ತಿ ಅನ್ನೋದನ್ನೇ. ನಾವು ಈ ಕಥೆಯನ್ನು ಶುರು ಮಾಡಿದ್ವಲ್ಲ, ಮೈತ್ರೇಯ ಅವರ ಅನುಭವದಿಂದ, ಅದರ ಹಿಂದಿರೋ ಶಕ್ತಿ ಕೂಡ ಇದೇ ನಂಬಿಕೆ. ಇದು ನಮ್ಮನ್ನ ವಾಪಸ್ ಮೈತ್ರೇಯವರ ಮಾತಿಗೆ ಕರ್ಕೊಂಡು ಬರುತ್ತೆ. ಭಕ್ತಿ ಶುದ್ಧವಾಗಿದ್ದಾಗ ಪವಾಡಗಳು ನಡೆಯುತ್ತವೆ ಅಂತ. ಅದೆಷ್ಟು ನಿಜ ಅಲ್ವಾ? ಇದು ಬರೀ ಅವರೊಬ್ಬರ ಅನುಭವದ ಸಾರಾಂಶ ಅಲ್ಲ, ಇದು ವಾದಿರಾಜರ ಇಡೀ ಕಥೆಯ ತಿರುಳು. ಸೊ ಶ್ರೀ ವಾದಿರಾಜ ತೀರ್ಥರ ಕಥೆ ಅಂದೇ ಬರೀ ಒಬ್ಬ ಸಂತರ ಹಿಸ್ಟ್ರಿ ಅಲ್ಲ, ಇದು ನಂಬಿಕೆಗೂ ಅನುಭವಕ್ಕೂ ನಡುವೆ ಕಟ್ಟಿರೋ ಒಂದು ಸೇತುವೆ ಇದ್ದಾಗೆ. ಇದು ನಮ್ಮುಂದೆ ಒಂದು ಪ್ರಶ್ನೆಯನ್ನೇ ಇಟ್ಟೋಗುತ್ತೆ. ಇತಿಹಾಸ ಅನ್ನೋದು ಎಲ್ಲಿಗೆ ಮುಗಿಯುತ್ತೆ? ಮತ್ತೆ ಜೀವಂತವಾಗಿರೋ ನಂಬಿಕೆ ಎಲ್ಲಿಂದ ಶುರುವಾಗುತ್ತೆ? ಯೋಚನೆ ಮಾಡಿ.